ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ನು ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಿಲೇನಿಯಂ ಶಾಲೆಯಲ್ಲಿ 3ನೇ ದಿನವೂ ಮುಂದುವರೆದ ವಾರ್ಷಿಕೋತ್ಸವ ಸಮಾರಂಭ. ಫೆಬ್ರವರಿ 2ರಂದು ನೀಲೂರು ಗ್ರಾಮದ ಬಂಗಾರ ಜಡೆ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವ ಆಯೋಜನೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ, ಶಶಿಲ್ ನಮೋಶಿ ಆರೋಪ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಸಾವಳಗಿ ಬಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಮಡಿವಾಳ ಮಾಚಿದೇವರ ಜಯಂತಿ ಹಾಗೂ ವಿಶೇಷ ಚೇತನರ ಸಮನ್ವಯ ಸಭೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ 25ನೇ ವಾರ್ಷಿಕೋತ್ಸವ ಸಮಾರಂಭವು 3ನೇ ದಿನವೂ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಪ್ರಸಿದ್ಧ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಶಾಲೆಯ ಸ್ಥಾಪನೆಯಾಗಿ 25 ವರ್ಷ ಪೂರೈಸಿದ ಹಿನ್ನೆಲೆ ಶಾಲೆಯಲ್ಲಿ 25ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದ್ದು, ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಗಣ್ಯರು, 2000 ಇಸ್ವಿಯಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹುಟ್ಟು ಹಾಕಲಾಯಿತು. ಈ ಸಂಸ್ಥೆಯ ಮಾಲೀಕರು ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳೇ ಆಗಿದ್ದಾರೆ. 25 ವರ್ಷದಲ್ಲಿ 75 ವರ್ಷದ ಸಾಧನೆ ನಾವು ಮಾಡಿದ್ದೇವೆ. ಈ ಶ್ರೇಯಸ್ಸು ಶಾಲೆಯ ಶಿಕ್ಷಕರಿಗೆ, ಮಕ್ಕಳಿಗೆ ಸಲ್ಲುತ್ತದೆ ಎಂದು ಅಭಿಪ್ರಾಯಪಟ್ಟರು. An annual report of Millennium English Medium School for the academic year 2024-25. Millennium English Medium School under Kalyana Karnataka Education Society was set up in the year 2000. The vision of the society is to ignite the minds of rural students. We are proud to announce that our school is going to complete the 25th year quite successfully. Imparting education labored with love as a selfless and dedicated service is the underlying precept of our society. The school staff consists of 72 teaching and 21 non-teaching staff who are well qualified, trained and competent in pursuit, are committed to provide the best education to the children. The school conducts classes from Montessori to 10th standard. The school strength during the first academic year was 65 students.
The strength increased every year gradually. Today, the school strength is 2,021 students in English medium. The school conducts every month 1 unit test and 2 semesters. So far, we have conducted 5 unit tests and 1 semester. We have a curriculum which promotes unique life skills and thinking skills. It focuses academic areas and initiates activities through the classroom and outside the classroom. Whole of academic year is well designed with programs including both curricular and extracurricular activities, taking into account overall development of the child. The different activities conducted in the school during the current academic year are as follows. In the month of August, Obli sports at cluster level were held in our school campus. Around 30 students from our cluster participated in different athletic and group games like 100 meters running, 200 meters running, 600 meters running, 4 into 100 relay, 4 into 4 relay, shot put, long jump, discus throw, kho-kho, kabaddi, volleyball and throw ball. Our school students have won for kabaddi, 100 meters running, 200 meters running, 600 meters running, 4 into 100 meters relay, and played at the Taluka level. Students also played for shuttle badminton at Taluka level, later district level, and also got qualified and played at divisional level. Also, students from primary and high school played for chess competition at Taluka level, later district level. Shruti Lakshmikant from 10th standard played at the state level chess competition. In karate, Rohan Saibanna from 10th standard, Feroz Ali Abdul Wazid from 9th standard played for district level and got selected for state level. On 26 January 2025, Feroz Ali Abdul Wazid from 9th standard played for karate competition at state level held at Koramangala Stadium, Bengaluru. He was awarded with participation certificate. In the month of August 2024, students from our school participated in Pratibha Karanji, conducted at cluster level, Kalburgi North Division. Children participated in different events like clay modeling, pick and speech, Bhavagite, Arabic Patana, Khawali, debate, essay writing, Hindi speech, drawing. All the students have secured first prize. Arabic Patana, Bhavagite, clay modeling, pick and speech, Hindi speech were selected for Taluka level. Later, Bhavagite, pick and speech, Arabic Patna were selected for district level. All the students were awarded with certificates. In the same month, 24 students from our school participated in different competitions conducted by the District Science Center. 2 students from 10th standard participated in essay writing on 13th of August 2024. Students from high school participated in painting competition on August 14, 2024. And students from high school participated in Tiranga quiz competition held on 15th of August 2024. Arman Ismail from 10th standard and Sharan Gowda Lakshmiputra from 9th standard were selected for semi-final round science quiz and were awarded with consolation prize. In the month of October 2028, 8 scouts and 12 guides attended Rajya Puraskar testing camp held at Gulbarga University, conducted by Karnataka state government. All the students have passed the testing camp and got qualified for Rajya Puraskar awards. On 21st of August 2024, students from our school have appeared for Hindi talent exam conducted by Karnataka Hindi Prachara Samiti, Bengaluru. 18 students from 6th standard have appeared both exam. 12 students from 7th standard have appeared Pratham exam. 80 students from 8th, 9th and 10th standard have appeared for Madhyam exam, and 6 students from 10th standard have appeared for Rajya Pravesh exam. All the students are awarded with certificates. Students from high school participated in Prajavani quiz competition held on 9th December 2024 and were awarded with certificates and medals. On 5th of December 2024, 115 students from 1st to 8th standard participated in Art Treasure Plant International Science Competition conducted by Taramandala, Chitradurga. 3 students have got Taluka level awards, 3 students have got district level awards, 3 students have got state level awards, and 2 students, Ranjita Revana Bhimalli from 8th standard
Vijay Shri Veeranna from 2nd standard have got national level award. 66 students have passed in first class and 38 students have passed in second class. All were awarded with certificates and medals. 186 students participated in Science Talent Exam conducted by Unnati Academy. 7 students have got Taluka level first rank, 3 students have got district level first rank, and 2 students, Saulabha Veerbhadraya and Shraddha Rajshekaraya, have got state level first rank. All the remaining students were awarded with certificates and medals. In the month of November 2024, students from our school were taken to educational trips and picnics. Students from Montessori, LKG, UKG, 1st and 2nd standard were taken to Appa Lake Garden for picnic. 3rd and 4th standard students were taken to Bijapur. 5th and 6th standard students were taken to Shower and Towers, Water Park, Solapur. 7th and 8th standard students were taken to Wonderla, Hyderabad. And 9th and 10th standard students were taken to Shravanabelagola, Srirangapatana and Mysore for 3 days trip. Children enjoyed visiting all the sightseeing places. National festivals like Independence Day, Gandhi Jayanti and Republic Day were celebrated in the school campus by hoisting of a national flag and offering prayer to the picture of Mahatma Gandhi. Students from Montessori to 10th standard participated in the science exhibition held on 26th of January 2025 on behalf of 76th Republic Day celebration. Children exhibited projects based on physics, biology, chemistry, mathematics, and social studies. 9 students, Chirayu Suresh from 3rd, Arpita Suresh from 4th, Prashant Revan Siddhaya from 6th, Navya Rajshekaraya from 7th, Samarth Chidanand from 8th standard, Sharanagowda Lakshmi Putra and Lakshmi Malinath from 9th standard, Anuradha Dayanand from 10th standard, participated in Spell Bee competition held by Appa Public School on 3rd, 4th and 5th of January 2025. We are very glad to say that our students crossed 7 to 8 rounds of the competition. Sports meet was held on 6th of January 2025. Children participated in different athletics and group games. Also, students participated in different literary competitions like quiz, pick and speech, essay writing and drawing competitions during the whole year, for which students were awarded with memorable medals and certificates on 29th of January 2025. 165 students appeared the SSLC board examination in the month of March-April 2024. We are very glad to announce that Digant Malinath scored 98.72% and stood as the school topper as well as second topper at Kalburgi district level. A big round of applause to Digant Malinath. The present academic year, 152 students are going to appear the SSLC board exam 2024-25. Also on Republic Day, our school has inaugurated kindergarten, kinderla play area for the pre-primary and primary students. We are very happy for our students. We are very thankful to our management for giving more facilities to our students. They enjoy and they play and they learn in the school. Since a few days, our students are struggling hard for cultural activities, which are going to be held today. Actually, today is the 3rd day. So 2 days have been completed. Today is the last and the 3rd day where students from 3rd, 4th, 5th and 6th standard are going to participate in the cultural activities. So for which all of you are waiting for. Mission of our society is to serve the community by empowering children through equality education and to prepare themselves to be responsible human beings who could meet the demand of local, national and world-class standard. Mission of our society is to ensure spiritual and materialistic purification along with academic growth of new generation which would directly and indirectly benefit the society. Extending you all once again a cordial welcome. I remain. Thank you. Nagnath Maga. Now I request Sandeep sir to honor our respectable Nagnath Magavi, the member of Kalyana Karnataka Education Society. Now I would like to call Chetan sir to honor Shri Manik Godke sir, Principal of Millennium Kannada Medium School.
request Geeta Miss to honor our beloved principal, Mrs. Bharti Simpi Madam, Principal of Millennium English Medium School. Now I would like to call Shri Dr. Suryakant Patil sir to represent introductory speech. ಎಲ್ಲರಿಗೂ ಈ ಒಂದು ಶುಭ ಸಾಯಂಕಾಲದ ಆದರದ ಅಭಿನಂದನೆಗಳು. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿನ 2024-25ನೇ ಸಾಲಿನ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ಧೂರಿಯಿಂದ ಆಚರಣೆ ಮಾಡುತ್ತಿದ್ದೇವೆ. ಯಾವುದರೆ ಒಂದು ಸೊಸೈಟಿ 4 ದಿವಸ ತನಕ ವಾರ್ಷಿಕೋತ್ಸವ ಸಮಾರಂಭ ಮಾಡ್ತಿತ್ತಂದ್ರೆ ಹೇಳ್ರಿ, ಎಲ್ಲಿನೂ ಮಾಡೋಂಗಿಲ್ಲ. 4 ದಿವಸ ಕಂಟಿನ್ಯೂ, ಇದು ವೆನೆಸ್ಡೇ, ಥರ್ಸ್ಡೇ, ಫ್ರೈಡೇ, ನಾಳೆ ಸ್ಯಾಟರ್ಡೆ, 4 ದಿವಸ ಈ ಒಂದು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಾರು ಬಹುಶಃ ನಮ್ಮ ಭಾಗದಲ್ಲಿ ಇದು ಯಾರಿಗೂ ಅಸಾಧ್ಯವಾದ ಮಾತು. ನಾವು ಯಾಕೆ ಮಾಡ್ತೀವಿ ಅಂದ್ರೆ ಎಲ್ಲ ಮಕ್ಕಳು ಇದರೊಳಗೆ ಇನ್ವಾಲ್ವ್ಮೆಂಟ್ ಆಗಬೇಕು. LKGಲಿಂದ ಆಗಬೇಕು, 1 to 5th ಆಗಬೇಕು, 6th 7th ಆಗಬೇಕು, ಹೈಸ್ಕೂಲ್ದವ್ರು ಆಗಬೇಕು. ಯಾರಿಗೂ ನಾವು ಹಿಡಪ್ಲೇ ಇಲ್ಲ, ಯಾವ ಮಕ್ಕಳಿಗೂ ನಾವು ಅಲಕ್ಷ್ಯ ತೋರ್ಸಪ್ಲೇ ಇಲ್ಲ. ನಮಗೆ ಇಂಗ್ಲೀಷ್ ಮೀಡಿಯಮೂ ಅಷ್ಟೇ, ಕನ್ನಡ ಮೀಡಿಯಮೂ ಅಷ್ಟೇ, PU ಕಾಲೇಜೂ ಅಷ್ಟೇ. ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮ, ಬಹುಶಃ 4 ದಿವಸ ಕಾರ್ಯಕ್ರಮ ಇದು. 4 ದಿವಸ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ನಿಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲು ನೀವು ಭಾಳ ಆತುರದಿಂದ ಕುಳಿತಿದ್ದೀರಿ. ನಾನೇನು ಹೆಚ್ಚಿಗೆ ಮಾತಾಡೋಣಲ್ಲ. ಈ ಒಂದು ನಮ್ಮ ಶಿಕ್ಷಣ ಸಂಸ್ಥೆ 25 ವರ್ಷ ಆಯಿತು. ಬರುವ ಜೂನ್ ತಿಂಗಳಿಗೆ 25ನೇ ವರ್ಷ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ನೀವು ಕೂಡಿನೇ ಅದ್ಧೂರಿಲಿಂದ ಆಚರಣೆ ಮಾಡಬೇಕಾದ ಪ್ರಸಂಗ ಬರ್ತದೆ. ಅದಕ್ಕೆ ನೀವೆಲ್ಲರೂ ಅದಕ್ಕೆ ನೀವು ಸ್ವಾಗತಕಾರರಾಗಿರ್ತೀರಿ. ನೀವು ಆಮಂತ್ರಿತರಾಗಿರ್ತೀರಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಇವತ್ತಿಗೆ ನಮ್ಮ ಸ್ಕೂಲ್ 25ನೇ ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಓದಿದ ಸಹಸ್ರಾರು ಮಕ್ಕಳು ಇಂಜಿನಿಯರ್ ಆಗ್ಯಾರ, ವಿಜ್ಞಾನಿಗಳಾಗ್ಯಾರ, ಡಾಕ್ಟರ್ ಆಗ್ಯಾರ. ಎಲ್ಲರೂ ಇವತ್ತು ಅಮೇರಿಕಾದಾಗಾರ, ಇಂಗ್ಲೆಂಡ್ದಾಗಾರ, ಬಾಂಬೆದಾಗಾರ, ದುಬೈದಾಗಾರ, ಎಲ್ಲ ಕಡೆ ಅರ. ಅವರು ಸರ್ ನೀವು ಯಾವಾಗ ಮಾಡ್ತೀರಿ ಕಾರ್ಯಕ್ರಮ ಹೇಳ್ರಿ, 25 ವರ್ಷದಿಂದ ನಮಗೆ 2-3 ತಿಂಗಳು ಅಡ್ವಾನ್ಸಾಗಿ ನೀವು ನಮಗೆ ಇಂಟಿಮೇಷನ್ ಮಾಡಿರಿ, ನಾವು ಎಲ್ಲರೂ ನಿಮ್ಮ ಫಂಕ್ಷನ್ಗೆ ಅಟೆಂಡ್ ಆಗ್ತೀವಿ, ಗ್ರ್ಯಾಂಡಾಗಿ ಮಾಡಾಮಿ ಅಂತೇಳಿ ಅಡ್ವಾನ್ಸಾಗಿ ಹೇಳ್ತಾರೆ ಅವರು. ಅಷ್ಟು ನಮ್ಮ ಸಂಸ್ಥೆಯ ಬಗ್ಗೆ ಅವರಿಗೆ ಹೆಮ್ಮೆ ಅದ, ಅಭಿಮಾನ ಅದ. ಈ ಹೆಮ್ಮೆ ಅಭಿಮಾನ ನಿಮ್ಮಲ್ಲೂ ಇರಬೇಕು, ನಮ್ಮಲ್ಲೂ ಇರಬೇಕು. ಇದಕ್ಕೆ ನಿಮಗೆ ಇನ್ನೂ ಒಂದು ವಿಶೇಷ ಹೇಳ್ತೀನಿ. ಇವತ್ತಿಗೆ ನಮ್ಮ ಸಂಸ್ಥೆ ಒಳಗೆ 3000 ವಿದ್ಯಾರ್ಥಿಗಳು ಆರಾಮ. ಆರ್ಟ್ಸ್, ಸೈನ್ಸ್, ಕನ್ನಡ ಮೀಡಿಯಮ್, ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜು, ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ಮು, ಮಿಲೇನಿಯಮ್ ಎಲ್ಲ ಸೇರಿ 3000 ವಿದ್ಯಾರ್ಥಿಗಳು, 300 ಬೋಧಕೇತರ ಸಿಬ್ಬಂದಿ. ಇಲ್ಲಿವರೆಗೆ ನಾವು ಬರೀ ಶಿಕ್ಷಣ ಕೊಡಿಸೋದಲ್ಲ, ಗುಣಾತ್ಮಕ ಶಿಕ್ಷಣದಲ್ಲಿ ನಮ್ಮ ಒಂದು ಸಂಸ್ಥೆ ಮಹತ್ತರವಾದ ಸಾಧನೆಯನ್ನು ಮಾಡಿದೆ. ಇದರ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಇನ್ನು ನಮ್ಮದೇನು ವಿಶೇಷ ಅಂದರೆ ನಾವು ಇಲ್ಲಿವರೆಗೆ ಇದು ಒಂದು ಬಿಲ್ಡಿಂಗ್ ಮಾಡಿದೆವು, ಹಿಂದಿನ ಒಂದು ಬಿಲ್ಡಿಂಗ್ ಮಾಡಿದೆವು, ಎಲ್ಲಿನೂ ನಾವು ಅಡಿಗಲ್ಲು ಹಾಕಿಲ್ಲ. ಫೌಂಡೇಶನ್ ಸ್ಟೋನ್ ಹತ್ತೀರಿ ನೀವು ಯಾರ್ಯಾರೇ, ಎಲ್ಲಿ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ ನಮ್ಮ ಸೊಸೈಟಿಗೆ ಭದ್ರ ಬುನಾದಿ ಯಾರು ಅಂದ್ರೆ ನೀವು ಮತ್ತು ವಿದ್ಯಾರ್ಥಿಗಳು. ನಮಗೆ ಯಾರಿಲ್ಲ. ನಮ್ಮ ಸೊಸೈಟಿಗೆ ಭದ್ರ ಬುನಾದಿ ಯಾರ್ಯಾರು ಇದ್ದೀರಿ ಅಂದ್ರೆ ವಿದ್ಯಾರ್ಥಿಗಳು, ಪಾಲಕರು, ಬೋಧಕರು. ಈ 3 ಜನ ಇದ್ದರೆ ಇವತ್ತು ನಮ್ಮ ಸೊಸೈಟಿ ಬೆಳೆದದ ಅಂತೇಳಿ ಹೆಮ್ಮೆಲಿಂದ ಹೇಳ್ತೀನಿ. ಈ ಒಂದು ನಮ್ಮ ಸೊಸೈಟಿ ಏಳಿಗೆಗೆ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಅಧ್ಯಕ್ಷರಿದ್ದಾರೆ, ಆಮೇಲೆ ಕಾರ್ಯದರ್ಶಿಗಳು ಇವತ್ತು ಅವರು ಬೇರೆ ಕೆಲಸದ ನಿಮಿತ್ತ ಬಂದಿಲ್ಲ. ಬೋಧಕ ಸಿಬ್ಬಂದಿಯವರು, ನಮ್ಮ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಪ್ರಿನ್ಸಿಪಾಲರು,
ಆಮೇಲೆ ಐತಿ ಉಳಿದೆಲ್ಲ ಬೋಧಕ ಸಿಬ್ಬಂದಿಗಳು ಇದಕ್ಕೆಲ್ಲ ನೇರವಾಗಿ ಕಾರಣೀಕರ್ತರಾತಾರ. ಅದಕ್ಕೆ ನಿಮ್ಮ ಸಂಸ್ಥೆಯ ನಿಮ್ಮ ಈ ಒಂದು ಅಭಿಮಾನಪೂರ್ವಕ ಮಾತಿಗೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಸಮಾರಂಭದಲ್ಲಿ ಶಾಲಾ ಮಕ್ಕಳಿಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. बस इतना ही जानूं, भगवान हर कहीं नहीं हो सकता, इसीलिए उन्होंने नाना और नानी को बनाया। तुझ में रब दिखता है यारा, मैं क्या करूं? तुझ में रब दिखता है यारा, मैं क्या करूं? सजदे सर झुकता है यारा, मैं क्या करूं? तुझ में रब दिखता है यारा, मैं क्या करूं? दादा और दादी वो नहीं जिनसे हम रोज बात करें, दादा दादी वो है जो भले ही हमसे दूर हो पर हमेशा दिल के पास रहते हैं। कैसी है ये दूरी, कैसी मजबूरी, ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ, ಉಸಿರು ನೀಡಿದೆ ಮಧುರವಾಗಿದೆ. ಅಡವಿ ದೇವಿಯ ಹಾಡು ಜನಗಳ ಈ ಹಾಡು, ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಹಾಡು ಜನಗಳ ಈ ಹಾಡು, ನಾಡಿನ ಜೀವ ತುಂಬಿದೆ. ಜಾಜಿಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು, ಚಿಗುರೊಡೆಯಿತು ಬೆಳಕರಳಿತು ಹೊಳೆ ತರಿಸಿತು ರಸತಾಣ, ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. अधूरा होने ही वाला है पूरा, काश मेरी ये इच्छा सफल हो। हद से गुजर जा तू हद कर दे, मुमकिन नहीं है क्या अगर तू ठान ले जरा। प्रणाम गुरुवर, मैं आपका परम भक्त। मैं इच्छा रखता हूँ कि मैं आपसे धनुर्विद्या सीखूं। बालक, ये संभव नहीं। यह विद्या हम सिर्फ राजपुत्रों को सिखाते हैं।
तुम्हारी यहाँ कोई जगह नहीं। लेकिन गुरुवर, क्या कभी अंबर से सूर्य बिछड़ता है, क्या कभी बिन बाती दीपक जलता है। कैसी है ये अनहोनी हर आग हुई रंग, छोड़ गया जो तू कैसे जिएंगे हम, तू ही किनारा तू। ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ, ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಚಿನ್ನದ ಗಂಟೇಲಿ ನಾದಾನ ಮಾಡ್ಬಿಟ್ಟು ಭಿನ್ನಕ್ಕೆ ಕುಂತೀವಿ ಮಾದೇವ, ಸಹಿಸ್ಕೊಂಡು ಬಂದೋರ್ಗೆ ಸ್ವರ್ಗಾನೇ ಗಿಳಿಸ್ತೀಯೇ ಅರೆಗಣ್ಣ ಅಂಗಾರ ಮಾದೇವ. ಚಿನ್ನದ ಗಂಟೇಲಿ ನಾದಾನ ಮಾಡ್ಬಿಟ್ಟು ಭಿನ್ನಕ್ಕೆ ಕುಂತೀವಿ ಮಾದೇವ, ಸಹಿಸ್ಕೊಂಡು ಬಂದೋರ್ಗೆ ಸ್ವರ್ಗಾನೇ ಗಿಳಿಸ್ತೀಯೇ ಅರೆಗಣ್ಣ ಅಂಗಾರ ಮಾದೇವ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಎಲ್ಕೆಜಿ, ಯುಕೆಜಿ 1ನೇ ಹಾಗೂ 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಂಎಂ ಪಾಟೀಲ್ ಅವರು, ಸಂಸ್ಥೆಯ ಕಾರ್ಯದರ್ಶಿ ಅರುಣ್ ಕುಮಾರ್ ಪಾಟೀಲ್, ಮಿಲೇನಿಯಂ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಭಾರತಿ ಸಿಂಪಿ ಸೇರಿದಂತೆ ಶಾಲೆಯ ಅನೇಕ ಶಿಕ್ಷಕರು, ಸಿಬ್ಬಂದಿಗಳು ಸೇರಿದಂತೆ ಶಾಲೆಯ ಮಕ್ಕಳು ಭಾಗವಹಿಸಿದ್ದರು. ಫೆಬ್ರವರಿ 2ರಂದು ನೀಲೂರು ಗ್ರಾಮದ ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಮಠದ ಧರ್ಮಾಧಿಕಾರಿ ಶರಣಯ್ಯ ಸ್ವಾಮಿ ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಾತ್ರಾ ಮಹೋತ್ಸವ ಜೊತೆಗೆ ಫೆಬ್ರವರಿ 2ರಿಂದ 12ರವರೆಗೆ ಲಚ್ಚಾಣ್ ಸಿದ್ದಲಿಂಗ ಮಹಾರಾಜರ ಪುರಾಣ ಕಾರ್ಯಕ್ರಮಗಳು ನಡೆಯಲಿದ್ದು, ಫೆಬ್ರವರಿ 12ರಂದು ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು ಹಾಗೂ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಶರಣಯ್ಯ ಸ್ವಾಮಿ ಹೇಳಿದರು. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿದಂಥ ಶಬ್ರಹ್ಮ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಾಚಾರ್ಯ ಪಂಗಳು
ಸ್ವಧರ್ಮ ಶಿರೋಮಣಿ ಅಪ್ಪಾರಾವ್ ದೇವಿಮೂರ್ತಿಯವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಗುರು ಬಂಗಾರಜಡೆ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ತರಹವಾಗಿ 2ನೇ ತಾರೀಕು 2/2/2025 ಮತ್ತು 12/2/25 ಈ ಕಾರ್ಯಕ್ರಮದ ಪುರಾಣ ಕಾರ್ಯಕ್ರಮವನ್ನು ಜರುಗುತ್ತದೆ. ಈ ಪುರಾಣ ಕಾರ್ಯಕ್ರಮ ಮತ್ತು ಶಿವಲಿಂಗಯ್ಯ ಸ್ವಾಮಿಗಳು ಗರೂರವರು ಮತ್ತು ತಬಲಾಕ್ ಶಾಂತಕುಮಾರ್ ಜೇಡಿಗೆ ಅವರು ಮತ್ತು ಶಿವಲಿಂಗಯ್ಯ ಶಾಸ್ತ್ರಿಗಳು ಚಿನ್ಮಯಗಿರಿ ಅವರ ಸಂಗೀತಕ್ಕೆ ಇವರ ಮುಖಾಂತರ ನಮ್ಮ ಪುರಾಣ ಕಾರ್ಯಕ್ರಮ ಜರುಗುತ್ತದೆ. ಅದಕ್ಕೆ ಪ್ರತಿ ವರ್ಷದಂತೆ ದಿನಾಲೂ ರುದ್ರಾಭಿಷೇಕ ಹೋಮ ಹವನಗಳು ಜರುಗ್ತಾ ಇರ್ತವೆ. ಮತ್ತು ಸಾಕಷ್ಟು ಹಿರಿಯರು ಈ ತಾಲೂಕಿನಲ್ಲಿರುವಂಥ ಶ್ರೀ ಅಫ್ಜಲ್ಪುರ ಮಳೇಂದ್ರ ಶಿವಾಚಾರ್ಯಪ್ಪಗಳು ಮತ್ತು ಕಲಿಕೇರಿ ಪರಮ ಪೂಜ್ಯರು ಮತ್ತು ಚಿನ್ಮಯಗಿರಿ ಮಹಾಂತ ಶಿವಾಚಾರ್ಯರು ಮತ್ತು ಮಾದನಿಪರ್ಗ ಪರಮ ಪೂಜ್ಯರು ಇನ್ನಿತರ ಹಲವಾರು ಪರಮ ಪೂಜ್ಯರು ಈ ಕಾರ್ಯಕ್ರಮ ಶಕಾಪುರನ ಪರಮ ಪೂಜ್ಯರು ಮತ್ತು ಹುಣಶೇಡಿಗಳ ಗುಂಡು ಮತ್ತು ಇವರೆಲ್ಲ ಇಂಥ ಪರಮ ಪೂಜ್ಯರೆಲ್ಲ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾರೆ. ಅದೇ ತರಹವಾಗಿ ಗಣ್ಯಾತಿ ಗಣ್ಯಗಳಾದಂಥ ಸನ್ಮಾನ್ಯ ಮಾಲಿಕೆ ಗುತ್ತಿದಾರ್ಜಿ ಅವರು ಏನದಲ್ಲ 2ನೇ ತಾರೀಕಿನ ಉದ್ಘಾಟನಾ ಸಮಾರಂಭ ಬಂದು ಆ ಕಾರ್ಯಕ್ರಮ ನೆರವೇರಿಸಿಕೊಡ್ತಾರೆ. ಅದೇ ತರಹವಾಗಿ 12ನೇ ತಾರೀಕಿನ ಉದ್ಘಾಟನೆಗಾಗಿ ನಮ್ಮ ನೆಚ್ಚಿನ ಶಾಸಕರಾದ ಎಂ ಪಾಟೀಲ್ಜಿಯವರು ಮತ್ತು ಅವರು ಸುಪುತ್ರರಾದಂಥ ಅರುಣ್ ಕುಮಾರ್ ಪಾಟೀಲ್ಜಿಯವರು, ನಿತಿನ್ ಗುತ್ತಿದಾರ್ಜಿಯವರು, ಸಾಕಷ್ಟು ಎಲ್ಲ ಗಣ್ಯಮಾನ್ಯಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ತರಹವಾಗಿ ಎಲ್ಲ ಕಾರ್ಯಕ್ರಮ ನಡೀಬೇಕಾದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸುದ್ದಿ ಮಾಧ್ಯಮದ ಬಹಳ ಪ್ರಾಮುಖ್ಯತೆ ಇದೆ. ನೀವೆಲ್ಲರೂ ಪ್ರತಿ ವರ್ಷ ನನ್ನ ಕಾರ್ಯಕ್ರಮಕ್ಕೆ ಬಹಳ ಒಂದು ಸುಂದರವಾಗಿ ನನ್ನ ಸಹಕಾರ ಕೊಟ್ಟು ಬೆಳೆಸಿದ್ದೀರಿ. ಅದೇ ಥರ ಮುಂದಿನ ದಿನಮಾನದಲ್ಲಿ ನೀವು ಬೆಳೆಸ್ತೀನಂತ ನಾನು ಈ ಸಂದರ್ಭ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮ ನಾಳೆ 2ನೇ ತಾರೀಕಿನಿಂದ 12ನೇ ತಾರೀಕಿನಿಂದ ನೆರವೇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತು 12ನೇ ತಾರೀಕಿನ ದಿವಸ ಏನದಲ್ಲ ಶ್ರೀ ಗುರು ಬಂಗಾರಜಡೆ ನೀಲಕಂಠೇಶ್ವರ ಪಲ್ಲಕ್ಕಿ ಉತ್ಸವ ರಾಜಬೀದಿಯಲ್ಲಿ ಕಾರ್ಯಕ್ರಮ ನೆರವೇರಿಸ್ತದೆ. ಸಾಕಷ್ಟು ಮಟ್ಟದಲ್ಲಿ ಹೋಮ ಹವನಗಳು ಮತ್ತು ಅಯ್ಯಾಚಾರ್ಯ ದೀಕ್ಷಾ ಕಾರ್ಯಕ್ರಮಗಳು ಇರ್ತವೆ. ಇವೆಲ್ಲ ಕಾರ್ಯಕ್ರಮದ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರು ಪ್ರಾಮುಖ್ಯತೆ ಅಂದರೆ ಮೊದಲನೇದು ನಿಮಗೆ ಒತ್ತು ಕೊಡಬೇಕಾಗಿದೆ. ನಿಮ್ಮಿಂದ ನಮಗೆಲ್ಲ ಒಂದು ಸಹಕಾರ ಸಾಕಷ್ಟು ನಮ್ಮ ಸಹಕಾರ ಮಾಡಿ ನನ್ನ ಮಟ್ಟದ ಒಂದು ಕೀರ್ತಿ ಪತ್ತೆ ಒಂದು ದೇಶ ತುಂಬೆಲ್ಲ ಮತ್ತು ರಾಜ್ಯ ತುಂಬೆಲ್ಲ ಹರಡಿದ್ದೀರಿ. ನಿಮ್ಮ ಸಹಕಾರ ನನಗೆ ಯಾವಾಗಲೂ ಬೇಕು. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರು ಮೇನ್ ನೀವೇ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ 2ನೇ ತಾರೀಕು ಸುದ್ದಿಗೋಷ್ಠಿಯಲ್ಲಿ ನಾಗಲಿಂಗಯ್ಯ ಮಠಪತಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯದ ನೇಮಕಾತಿ ಪ್ರಾಧಿಕಾರಿಗಳಾದ ಕೆಪಿಎಸ್ಸಿ, ಕೆಇಎ, ಕೆಎಸ್ಪಿ ಹಾಗೂ ಇತರೆ ಪ್ರಾಧಿಕಾರಗಳು ರಾಜ್ಯ ಹುದ್ದೆಗಳ ನೇಮಕಾತಿಯಲ್ಲಿ 371ಜೆಗೆ ಸಂಬಂಧಿಸಿದ ಸರ್ಕಾರದ ಸುತ್ತೋಲೆಗಳಂತೆ ನೇಮಕಾತಿ ಮಾಡದೆ ಮನಸೋ ಇಚ್ಛೆಯಂತೆ ವಿಭಿನ್ನ ನಿಯಮಗಳಂತೆ ನೇಮಕಾತಿ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಆರೋಪಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಪಿಎಸ್ಸಿಯು ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿ ನೇಮಕಾತಿ ಮಾಡಿಕೊಳ್ಳುತ್ತಿದೆ. ಇನ್ನೊಂದೆಡೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನೇಮಕಾತಿ ಹೊರಡಿಸದೆ ಒಂದೇ ನೇಮಕಾತಿ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಮಾಡುತ್ತಿದೆ ಎಂದು ದೂರಿದರು. ನೇಮಕಾತಿ ಪ್ರಾಧಿಕಾರಗಳು ವಿಭಿನ್ನ ನಿಯಮಗಳನ್ನು ಅನುಸರಿಸಿ ನೇಮಕಾತಿ ಮಾಡಲು ಅವಕಾಶ ಕೊಟ್ಟು ಇಡೀ ನೇಮಕಾತಿಯನ್ನೇ ಅಪಾಯಿಂಟ್ಮೆಂಟ್ಸ್ ಅವ್ರಿಗೇನು ಅಧಿಕಾರ ಕೊಟ್ಟಿದ್ದಾರೆ ಬೇರೆ ಬೇರೆ ಪ್ರಾಧಿಕಾರಗಳಿಗೆ, ಆ ನೇಮಕಾತಿಯಲ್ಲಿ ಭಿನ್ನವಾದಂಥ ರೂಲ್ಸನ್ನು ಅಳವಡಿಸಿ ಆ ಅಪಾಯಿಂಟ್ಮೆಂಟ್ ಮಾಡುವಲ್ಲಿ ಸರ್ಕಾರ ಭಾಳ ಗೊಂದಲ ಮಾಡಿದೆ. ರಾಜ್ಯದ ನೇಮಕಾತಿ ಮಾಡುವಂಥ ದೊಡ್ಡ ಇದು ಆರ್ಗನೈಸೇಷನ್ಸ್ ಯಾವುವು ಅಥವಾ ಸಪ್ರೇಟ್ ಬಾಡಿ ಯಾವುವು ಅಂತಂದ್ರೆ ಒಂದು KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇತ್ತೀಚೆಗೆ ಅನೇಕ ಪರೀಕ್ಷಾ ಪ್ರಾಧಿಕಾರಗಳು ತಮ್ಮದೇ ಆದಂಥ ಒಂದು ಪರೀಕ್ಷೆಗಳನ್ನು ಮಾಡಿ ಆ ರಿಸಲ್ಟನ್ನು ಪ್ರಕಟಣೆ ಮಾಡಿ, ಅಂದರೆ ಇವರು ಇಂಟರ್ವ್ಯೂ ಇತ್ಯಾದಿ ಮಾಡಲ್ಲ, ಆದರೆ ಇವರು ಆ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆಯನ್ನು ಮಾಡಿ ನೇರವಾಗಿ ಬಂದಂಥ ಮಾರ್ಕ್ಸು ಎಷ್ಟು ಸೀಟ್ ಅದಾವ ಮೆರಿಟ್ ಲಿಸ್ಟ್ ಹಾಕಿ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದು ಹಾಗೂ KPSC ಇದು ಒಂದು ಇದ್ದಲ್ಲಿ ಸರ್ ಇಲ್ಲಿ 371J ಸಂಬಂಧಿಸಿದಂತೆ ಸರ್ಕಾರಿಯ ಸುತ್ತೋಲೆಗಳನ್ನು 2015ರಿಂದ
2015ರಿಂದ ಅನೇಕ 5 ಸುತ್ತೋಲೆಗಳನ್ನು ಹೊಡಿಸಿದ್ದಾರೆ. ಆಮೇಲೆ 6/6/2020 ಸುತ್ತೋಲೆ ಬಂದಿದೆ. ಅದಲ್ಲದೆ 15/6/2021 ಸುತ್ತೋಲೆ ಇದೆ. ಒಂದು ಸ್ವಲ್ಪ ಮಟ್ಟಿಗೆ 1 to 2023. ಸೊ ನಾವು ಹೆಚ್ಚಿನ ಆಸಕ್ತಿ ವಹಿಸಿ ಇದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ಈ 1/2/2023 ಆಗಿದ್ದೇನು ಅಂತಂದರೆ, ಮೂಲ ವೃಂದ ಅಂದರೆ ಈಗ ಉದಾಹರಣೆಗಾಗಿ GPT ಅಪಾಯಿಂಟ್ಮೆಂಟ್ಸ್ ಆಯಿತು. ಮೂಲ ವೃಂದಕ್ಕೆ 20%, ಅಂದರೆ ನಾನ್ ಕಲ್ಯಾಣ ಕರ್ನಾಟಕ 20% ಕೊಟ್ಟರು. ಕಲ್ಯಾಣ ಕರ್ನಾಟಕ 80%. ನಾನು ಟೀಚರ್ಸ್ ಅಪಾಯಿಂಟ್ಮೆಂಟದ್ದು ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ. 20% ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 20%. ಇದು ಕಲ್ಯಾಣ ಕರ್ನಾಟಕ 80, ನಾನ್ ಕಲ್ಯಾಣ ಕರ್ನಾಟಕ 20%. ಈ ಆದೇಶ ಏನು ಹೇಳುತ್ತೆ 1/2/23, ಈ ಆದೇಶ ಮಾಡಿದ್ದೆ ಅನೇಕ ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ ಜಜ್ಮೆಂಟ್ ಬಂದಾದಮೇಲೆ ಇದನ್ನು ಸರಿಪಡಿಸಿದ್ದೀವಿ. ಈ ಆದೇಶ ಏನು ಹೇಳುತ್ತೆ ಅಂತಂದರೆ, ನೀವು ಮೊದಲ ಮೂಲ ವೃಂದ ನಾನ್ ಕಲ್ಯಾಣ ಕರ್ನಾಟಕ 20% ನೀವು ಮೊದಲು ಅಡ್ವರ್ಟೈಸ್ಮೆಂಟ್ ಅಂದರೆ ಒಂದೇ ಎಕ್ಸಾಮ್ ಮಾಡಿರಿ, ಪರೀಕ್ಷೆ ಒಂದೇ ಪಟ್ಟಿ, ಆ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಆ ಮೆರಿಟ್ ಲಿಸ್ಟ್ ಒಳಗೆ ನೀವು ಮೊದಲ ಎಲ್ಲರೂ ಅರ್ಹರದಕ್ಕೆ ಮೊದಲೇನು ಮಾಡ್ತಿರೋ ಈ 20%ಕ್ಕೆ ಕಲ್ಯಾಣ ಕರ್ನಾಟಕದವ್ರು ಅರ್ಹರಿರಲಿಲ್ಲ ಅಂತ ಮಾಡಿದರು. ಸಪ್ರೇಟ್ ನೋಟಿಫಿಕೇಷನ್ ಮಾಡ್ತಿದ್ರು, ಸಪ್ರೇಟ್ ಪರೀಕ್ಷೆ ಮಾಡ್ತಿದ್ರು. ಈ ಸುತ್ತಲೂ ಏನು ಹೇಳುತ್ತೆ, ನೀವು ಒಂದೇ ಪರೀಕ್ಷೆ ಮಾಡಿರಿ, ಒಂದೇ ಪಟ್ಟಿ ಹಚ್ಚಿರಿ. ಅದರೊಳಗೆ ಮೊದಲು ನಾನ್ ಕಲ್ಯಾಣ ಕರ್ನಾಟಕದ್ದು ನೀವು 20% ಸೆಲೆಕ್ಷನ್ ಮಾಡಿರಿ. ಆ 20% ಒಳಗೆ ಕಲ್ಯಾಣ ಕರ್ನಾಟಕದವ್ರೂ ಬಂದಿರ್ಬೋದು, ನಾನ್ ಕಲ್ಯಾಣ ಕರ್ನಾಟಕದವ್ರೂ ಇರ್ತಾರೆ. ಉಳಿದರಿಂದ ಅಂದರೆ ಕಲ್ಯಾಣ ಕರ್ನಾಟಕ ಆ 80% ಆರ್ ರಿಸರ್ವ್ಡ್ ಫಾರ್ ಕಲ್ಯಾಣ ಕರ್ನಾಟಕ ಓನ್ಲಿ. ಹೌದಾ? ಸೊ ಈ ಥರ ಮಾಡಬೇಕಂತ ಈ ಸರ್ಕ್ಯುಲರ್ ಹೇಳುತ್ತೆ. ಈ ಸರ್ಕ್ಯುಲರ್ ಹೇಳುತ್ತೆ. ಆದರೆ ಇದೆಲ್ಲ ಬಂದು ಆದಮೇಲೂ ಕೂಡ ಅನ್ಫಾರ್ಚುನೇಟ್ ಏನಂದರೆ, ಇತ್ತೀಚೆಗೆ ಮೊನ್ನೆ 27ನೇ ತಾರೀಕಿಗೆ ನಮ್ಮ KPSCಯಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಡಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಅಪಾಯಿಂಟ್ಮೆಂಟ್ಸ್ ಮಾಡಿರಿ ಅಂತಂದು ಇದನ್ನು ಮಾಡಿದರು. ಅವರು ನೋಟಿಫಿಕೇಷನ್ ಎಟ್ಸೆಟ್ರಾ ಎಲ್ಲ ಹೊರಡಿಸಿ ಕೊನೆಗೆ ಆ ಅಧಿಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಯಾಕಂದರೆ ನೇಮಕಾತಿಯ ಪ್ರಾಧಿಕಾರ ಅವರು ಅಂಥೇಳಿ ಆ ಲೋವರ್ ಲೆವೆಲ್ ಪೋಸ್ಟಿಗೆ ಡೆಪ್ಟಿ ಕಮಿಷನರ್ ಈಸ್ ದ ಅಪಾಯಿಂಟಿಂಗ್ ಅಥಾರಿಟಿ ಅಲ್ಲಿ. ಸರ್, ಈ ಒಂದು ಅಪಾಯಿಂಟ್ಮೆಂಟಲ್ಲಿ ಸುಮಾರು 1,000 ಇಡೀ ರಾಜ್ಯದ ಹುದ್ದೆಗಳಿದ್ದಾವೆ. 1,000 ಹುದ್ದೆಗಳು. ಆ 1,000 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗೆ 153 ಪೋಸ್ಟನ್ನು ಕೊಟ್ಟಿದ್ದಾರೆ. ಇದು 7 ಜಿಲ್ಲೆ ಸೇರಿ. ಆದರೆ ಈ 7 ಜಿಲ್ಲೆಯಲ್ಲಿ ಇವೇನು ಪೋಸ್ಟ್ಗಳನ್ನೇನು ಕೊಟ್ಟಿದ್ದಾರಲ್ಲ, ಇದರಲ್ಲಿ ಸಪ್ರೇಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಬೇರೆ, ನಾನ್ ಕಲ್ಯಾಣ ಕರ್ನಾಟಕ ಬೇರೆ, ಸಪ್ರೇಟ್ ಲಿಸ್ಟ್ ಮಾಡ್ತಾರೆ. ಸಪ್ರೇಟ್ ಲಿಸ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸರ್, ಇದೇ ರೀತಿಯಾಗಿ ನಾವು ಗೃಹ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಹಾಗೂ ಇನ್ನಿತರ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಎಂದು ಪ್ರತ್ಯೇಕವಾಗಿ ನೇಮಕಾತಿ ಮಾಡಿದ್ದಾರೆ. ಸಪ್ರೇಟ್ ಲಿಸ್ಟ್ ಮಾಡಿದ್ದಾರೆ. ಇದೇ ರೀತಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು, KEAದವರು, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, MSIL ಹಾಗೂ ಕಿಯೋನಿಕ್ಸ್ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆ ಹಾಗೂ ಇತರ ಹುದ್ದೆಗಳಿಗೆ ಒಂದೇ ಅಧಿಸೂಚನೆ ಹೊರಡಿಸ್ತಾರೆ. ಒಂದೇ ಪರೀಕ್ಷೆಯನ್ನು ನಡೆಸಿ ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಆಯ್ಕೆ ಪಟ್ಟಿ ಮಾಡ್ತಾರೆ. ಅಂದ್ರೇನು, ಎಕ್ಸಾಮಿನೇಷನ್ ಒಂದೇ,
ಸೊ ಈ ರೀತಿ ಅನೇಕ KPSC ಉದಾಹರಣೆಗಾಗಿ ಲೋಕ್ ಸೇವಾ ಆಯೋಗ ಗೆಸ್ಟೆಡ್ ಪ್ರೊಫೆಷನರಿ ಹುದ್ದೆ ಇವು ಬೇರೆ ಬೇರೆ ಹುದ್ದೆಯಲ್ಲಿ ಇದೇ ಒಂದೇನು ಉದಾಹರಣೆ ಹೇಳಿದ್ನಲ್ಲ, ವಿಲೇಜ್ ಅಕೌಂಟೆಂಟದ್ದು ಏನಾಯ್ತಂತ, ಆ ರೀತಿಯ ಗೊಂದಲಗಳನ್ನು ಮಾಡ್ತಾರೆ. ನಾನು ನಿನ್ನೆ ಬೀದರ್ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿ ಕೆಲವು ಜನ ಬಂದು ಭೇಟಿಯಾಗಿ, ನೋಡಿ ಸರ್ ನೀವು 1 to 23 ಒಂದೇ ಮಾಡ್ಬೇಕಂತ ಹೇಳ್ತೀರಿ, ಇವ್ರು ಸಪ್ರೇಟ್ ಮಾಡಿದ್ದಾರೆ. ಒಟ್ಟಾರೆ ನಾವು ಕಂಡಿದ್ದೇನು ಅಂತಂದರೆ, ಇದು ಈ ಗೊಂದಲವನ್ನು ಸರಿ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ 371J ಏನೊಂದು ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆಯಲ್ಲ, ಇಂಪ್ಲಿಮೆಂಟೇಷನ್ ಸಬ್ ಕಮಿಟಿ, ಆ ಸಬ್ ಕಮಿಟಿ ಹೆಡೆಡ್ ಬೈ ಪ್ರಿಯಾಂಕಾ ಖರ್ಗೆ ಅವರು. ಎಲ್ಲ 7 ಜನ, ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ, ಮಾನ್ಯ ಶರಣ್ ಪ್ರಕಾಶ್ ಅವರಿಗೆ, ಖಂಡ್ರೆ ಅವರಿಗೆ, ದರ್ಶನಾಪುರ್ ಅವರಿಗೆ, ಈ ಎಲ್ಲ ಸಚಿವರಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಸರ್ ದಯವಿಟ್ಟು ಇದರ ಬಗ್ಗೆ ಕೂಲಂಕುಷವಾಗಿ ತಕ್ಷಣ ತಾವು ಗಮನ ಹರಿಸಿ ಒಂದೇ ಪದ್ಧತಿಯನ್ನು ಮಾಡಿರಿ. ಮತ್ತು ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಸಾವಳಗಿ ಬಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಮಡಿವಾಳ ಮಾಚಿದೇವರ ಜಯಂತಿ ಹಾಗೂ ವಿಶೇಷ ಚೇತನರ ಸಮನ್ವಯ ಸಭೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸುಪ್ರೀಂ ಕೋರ್ಟ್ ಆದೇಶದಂತೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ರುಕ್ಕಪ್ಪ ಕಾಂಬ್ಳೆ ಅವರ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ದಲಿತ ಸಮುದಾಯದ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ಈಗಾಗಲೇ ಒಳ ಮೀಸಲಾತಿ ಜಾರಿ ಆದೇಶವನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಿದ್ದು, ಪಂಜಾಬ್ ಮಾದರಿಯಲ್ಲಿ ಕರ್ನಾಟಕದ ರಾಜ್ಯದಲ್ಲೂ ಸಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಿದ್ಧಪಡಿಸಿದ ವರದಿಯನ್ನು ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಜಾರಿ ಮಾಡುವಂತೆ ಆಗ್ರಹಿಸಿದರು. ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ನಾವು ಕಳೆದ 30 ವರ್ಷಗಳಿಂದ ಮಾದಿಗರ ವಿವಿಧ ಬೇಡಿಕೆಗಳಾದ ಮತ್ತು ಮೀಸಲಾತಿ ಪರವಾಗಿ ನಾವು ಹೋರಾಟ ಮಾಡುತ್ತಾ ಬಂದಿವೆ. ಎಜೆ ಸದಾಶಿವ ಆಯೋಗ ವರದಿಯನ್ನು ಸಿದ್ಧಪಡಿಸಿದಾಗ ಅದನ್ನು ಸರ್ಕಾರ ನಿರ್ಲಕ್ಷ್ಯ ಬಂತು. ಆಮೇಲೆ ಇದು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ, ಆಯಾ ರಾಜ್ಯಗಳು ಮೀಸಲಾತಿಯನ್ನು ನೀಡಬಹುದು ಅಂತೇಳಿ. ಆದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಬಂದು ಕಾಟಾಚಾರಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ 101 ಜಾತಿಗಳನ್ನು ದತ್ತಾಂಶಗಳನ್ನು ಸಿದ್ಧಪಡಿಸಲು ಕಳೆದ 3 ತಿಂಗಳು ಗತಿಸಿದರೂ ನಾಗಮೋಹನ್ ದಾಸ್ ಅವರು ವರದಿ ನೀಡಲು ವಿಫಲಗೊಂಡಿದ್ದಾರೆ. ಸರ್ಕಾರ ಕೂಡ ಇದಕ್ಕೆ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದೆ. ಮಾದಿಗರ ಒಂದು ಬೇಡಿಕೆ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದವ. ಈ ಹೋರಾಟದಲ್ಲಿ ಕೆಲವರು ಮೃತಪಟ್ಟಿದ್ದಾರೆ, ಕೆಲವರ ಮೇಲೆ ಸಂಘಟನೆ ನಾಯಕರ ಮೇಲೆ ಕೇಸ್ ದಾಖಲಾಗಿವೆ. ಆದರೂ ಮಾದಿಗ ಸಮಾಜ ಕುಗ್ಗದೆ ಇನ್ನೂ ಹೆಚ್ಚಿನ ಒಂದು ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು
ಈ ಬರುವ ಬಜೆಟ್ ಅಧಿವೇಶನದಲ್ಲಿ ಈ ಮಾದಿಗರನ್ನು ಬಹುದಿನಗಳ ಬೇಡಿಕೆಯಾದಂಥ ಸದಸ್ಯ ಆಯೋಗ ವರದಿಯನ್ನು ಆಡಳಿತದಲ್ಲಿ ಜಾರಿ ಮಾಡಲು ಅವರು ಒಂದು ಘೋಷಣೆ ಮಾಡಬೇಕು. ಘೋಷಣೆ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯದಂಥ ಒಂದು ಪ್ರತಿಭಟನೆಯಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಶಿವಶರಣ ನಿಂಗದಳ್ಳಿ, ಅಮೀರ್ ಸಾಬ್ ನದಾಫ್, ರಾಮ ಪೂಜಾರಿ, ಧರ್ಮಣ್ಣ, ನಾಗರಾಜ್ ಮುದ್ನಾಳ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕಲಬುರಗಿ ತಾಲೂಕಿನ ಸಾವಳಗಿ ಬಿ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಹಾಗೂ ವಿಶೇಷ ಚೇತನರ ಸಮನ್ವಯ ಸಭೆಯು ಅದ್ದೂರಿಯಾಗಿ ಜರುಗಿತು. ಸಾವಳಗಿ ಬಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಕಾರ್ಯಗಳ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಕನಗೊಂಡ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರದ ನಿಯಮಗಳನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡುತ್ತಿದ್ದೇವೆ. ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗಾಗಿ ಸಾಕಷ್ಟು ಅನುದಾನ ನೀಡಿದ್ದೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಅನುದಾನದ ಕೊರತೆಯಿಂದಾಗಿ ಸಮಸ್ಯೆ ಉಂಟಾಗುತ್ತಿದ್ದು, ಆದಷ್ಟು ಬೇಗ ಅನುದಾನ ತರಲಾಗುವುದು ಎಂದು ಹೇಳಿದರು. ಸಮಾರಂಭದಲ್ಲಿ ಸಾವಳಗಿ ಬಿ ಗ್ರಾಮ ಪಂಚಾಯಿತಿ ಅನೇಕ ಸದಸ್ಯರು, ಗ್ರಾಮದ ಹಿರಿಯ ಮುಖಂಡರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ನಮ್ಮ ಸರ್ಕಾರದ ನಿರ್ದೇಶನದಂತೆ ನಾವು ಹಿಂದೆ ನಿಮಗೆ ವೈಯಕ್ತಿಕವಾಗಿ ನೇರವಾಗಿ ನಿಮಗೆ ಹಣವನ್ನು ಸಂದಾಯ ಕೂಡ ಮಾಡಿದ್ದೀವಿ 2015ರಲ್ಲಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರನು ಏನು ಹೇಳ್ತದೆ ಅದನ್ನು ನಾವು ಕೂಡ ಮಾಡಬೇಕಾಗ್ತದೆ. ನಮ್ಮ ಅನುದಾನದಲ್ಲಿ ನಿಮಗೆ ವಿಶೇಷವಾಗಿ ಅಂಗವಿಕಲರಿಗೆ ಮತ್ತು ಹಿರಿಯರಿಗೆ ಅಂತೇಳಿ 5% 15% ತೆಗೆದಿಡ್ತೀವಿ. ಆದರೆ ಯಾವುದೇ ಹಣ ಕೂಡ ನಾವು ಅದನ್ನು ವಿನಾಕಾರಣ ನಾವು ಬಳಕೆ ಮಾಡೋದಿಲ್ಲ. ಅದು ವಿಶೇಷವಾಗಿ ನಿಮ್ಮ ಹಣನೇ ನಿಮಗಾಗಿನೇ ನಾವು ಮಾಡ್ತೀವಿ. ಆದ್ರೆ ಗೈಡ್ಲೈನ್ಸ್ ಸರ್ಕಾರದ ನಿರ್ದೇಶನ ಏನಿದೆ ನಿಮ್ಮೆಲ್ಲರಿಗೆ ಅನುಕೂಲ ಆಗಂಗ ಈ ವೈಯಕ್ತಿಕ ಯಾರಿಗೆ ಕೊಡ್ಲಿಕ್ಕೆ ಬರಲ್ಲ ಅಂತ. ಹಾಗಾಗಿ ನಿಮಗೆ ಅನುಕೂಲ ಆಗಂಗ ಅಥವಾ ನಿಮ್ಮ ಹೆಸರ ಮೇಲೆ ನಾವು ಸರ್ಕಾರಿ ಶಾಲೆ ಆಗ್ಬೋದು ಅಥವಾ ಸಮುದಾಯ ಆಗ್ಬೋದು ಅಂತ ಒಂದು ಇದರಲ್ಲಿ ಅಂಗವಿಕಲರಿಗಾಗಿ ಶೌಚಾಲಯ ಆಗ್ಬೋದು ಅಥವಾ ನಿಮ್ಮ ಹೆಸರ ಮೇಲೆ ಕುಡಿಯುವ ನೀರಿನ ಒಂದು ನಳ ಟ್ಯಾಂಕ್ ಖಾಲಿ ಅದು ಮಾಡಲಿಕ್ಕೆ ನಾವು ಬಳಸುವಂಥದ್ದು ಒಂದು. ಅಥವಾ ತಾವುಗಳು ನೀವೆಲ್ಲರೂ ಸೇರಿಕೊಂಡು ಸಾವಳಗಿ, ಬಬಲಾದ ಮತ್ತು ಸಿಂದಗಿ 3 ಜನ ಸೇರಿ ಅಥವಾ ನೀವು ಒಂದು ಸಂಘ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಅಥವಾ ಆ ಊರಲ್ಲಿ ಒಂದು ಸಂಘ, ಬಬಲಾದಲ್ಲಿ ಒಂದು ಸಂಘ, ಸಿಂದಿಗೆಯಲ್ಲಿ ಒಂದು ಸಂಘ ಮತ್ತು ಸಾವಳಗಿಯಲ್ಲಿ ಒಂದು ಸಂಘ ಮಾಡಿದ್ರೆ ನಿಮ್ಮ ಅನುದಾನವನ್ನು ಯಾವುದಕ್ಕೆ ಬಳಸಬೇಕು ಅಂತ ನಾವು ನಿಮ್ಮ ಸಂಘ ರಚನೆ ಮಾಡಿದ್ರೆ ನಿಮ್ಮ ಸಂಘಕ್ಕೆ ನಾವು ಆ ದುಡ್ಡನ್ನು ಬಿಡುಗಡೆ ಮಾಡ್ತೀವಿ. ಅಂದ್ರೆ ಒಂದು ಸಮುದಾಯ, ಒಂದು ಗುಂಪಿಗೆ ನಾವು ದುಡ್ಡು ಕೊಡ್ಬೇಕಂತ ನಮ್ಮ ಒಂದು ಸರ್ಕಾರ ನಿರ್ದೇಶನದ ಅದನ್ನು ನಾವು ಪಾಲನೆ ಮಾಡಲೇಬೇಕು. ಹಾಗಾಗಿ ನೀವು ಇಲ್ಲಿ ಇವತ್ತೇನು ನೀವು ಬಂದಿದ್ದೀರಿ, ನಮ್ಮ ಶಿವಾನಂದ್ ಅವರು ಸಂಘ ಯಾವ ರೀತಿ ರಚನೆ ಮಾಡಬೇಕು ಅಂತೇಳಿ ಅವರು ಹಳ್ಳಿಗೊಂದು ರಚನೆ ಮಾಡಬೇಕು ಅಥವಾ ನಾವು 3 ಹಳ್ಳಿ ಸೇರಿ ಜನಸಂಖ್ಯೆ ಜಾಸ್ತಿ ಇದೆ, 3 ಹಳ್ಳಿಗೆ ಒಂದೊಂದೇ ಹಳ್ಳಿಗೆ 3 ಹಳ್ಳಿ 3 ಅವರು ಒಂದು ನಿಮ್ಮ ಅನುಕೂಲ ಪ್ರಕಾರವಾಗಿ ಯಾವ ಊರಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತದೆ ಆ ನಿಮ್ಮ ಅಭಿಪ್ರಾಯನೇ ನೀವು ಮಾತಾಡ್ಕೊಳ್ಳಿ, ನೀವು ಕೇಳ್ಕೊಂಡೇನೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಿಲೇನಿಯಂ ಶಾಲೆಯಲ್ಲಿ 3ನೇ ದಿನವೂ ಮುಂದುವರೆದ ವಾರ್ಷಿಕೋತ್ಸವ ಸಮಾರಂಭ. ಫೆಬ್ರವರಿ 2ರಂದು ನೀಲೂರು ಗ್ರಾಮದ ಬಂಗಾರಜಡೆ ನೀಲಕಂಠೇಶ್ವರ ಜಾತ್ರಾ ಮಹೋತ್ಸವ ಆಯೋಜನೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ, ಶಶಿಲ್ ನಮೋಶಿ ಆರೋಪ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಸಾವಳಗಿ ಬಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಮಡಿವಾಳ ಮಾಚಿದೇವರ ಜಯಂತಿ ಹಾಗೂ ವಿಶೇಷ ಚೇತನರ ಸಮನ್ವಯ ಸಭೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.